ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಆಗಲಿದ್ಯಾ ಬಹು ದೊಡ್ಡದೊಂದು ಬದಲಾವಣೆ? ಕಾಂಗ್ರೆಸ್ ಜೊತೆ ವಿಲೀನವಾಗಲಿದ್ಯಾ ದೀದಿಯ ಟಿಎಂಸಿ ಪಕ್ಷ? ಈ ಒಂದು ಬಹುದೊಡ್ಡ ಬದಲಾವಣೆಯ ನಿರೀಕ್ಷೆ ಅಪೇಕ್ಷೆ ಈಗ ಶುರುವಾಗ್ತಾ ಇದೆ. ಮಮತಾ ಬ್ಯಾನರ್ಜಿಗೆ ಸಿಗಲಿದೆಯಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಪಟ್ಟ? ದೆಹಲಿಯಲ್ಲಿ ಶುರುವಾಯಿತು ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮೀಟಿಂಗ್. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಹಲವರು ಈ ಮೀಟಿಂಗ್ನಲ್ಲಿ ಉಪಸ್ಥಿತರು. ಎಲ್ಲಾ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕೂಡ ಭಾಗಿಯಾಗ್ತಿರೋದು. ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೂ ಸಭೆ. ಹಾಗಾದ್ರೆ ಬಹುದೊಡ್ಡದೊಂದು ಬದಲಾವಣೆ ಕಾಂಗ್ರೆಸ್ ಪಕ್ಷದಲ್ಲಾಗುತ್ತಾ? ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯ ಕಾಂಗ್ರೆಸ್ ಕಚೇರಿ ಇಂದಿರಾ ಭವನದಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ಭಾರಿ ಕುತೂಹಲ ಕೆರಳಿಸಿರುವಂತ ಕಾಂಗ್ರೆಸ್ನ ಈ ಎಮರ್ಜೆನ್ಸಿ ಮೀಟಿಂಗ್ ಈಗಾಗಲೇ ಟಿಎಂಸಿ ಇಬ್ಬಾಗ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಘಟಾನುಘಟಿ ನಾಯಕರೇ ಈಗಾಗಲೇ ಪಕ್ಷದಿಂದ ಹೊರಗೆ ನಡೆದಿರೋದು, ಅಸಮಾಧಾನ ಹೊರ ಹಾಕಿರೋದು ನೀವು ಗಮನಿಸಿದ್ದೀರಾ. ಇದರ ಮಧ್ಯದಲ್ಲೇ ನಡೀತಾ ಇರುವಂತ ಬಹು ದೊಡ್ಡ ಎಮರ್ಜೆನ್ಸಿ ಮೀಟಿಂಗ್ ಇದು. ಹಾಗಾಗಿ ಈ ಮೀಟಿಂಗ್ ನಲ್ಲಿ ಏನಾಗಬಹುದು ಹಾಗಾದ್ರೆ ಕುತೂಹಲ ಕೆರಳಿಸ್ತಾ ಇದೆ. ಮಮತಾ ಬ್ಯಾನರ್ಜಿಗೆ ಹಾಗಾದ್ರೆ ಕಾಂಗ್ರೆಸ್ನ ಉಪಾಧ್ಯಕ್ಷ ಪಟ್ಟ ಸಿಗಬಹುದಾ? ಈ ಮೀಟಿಂಗ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಕಾರಣ ಈಗ ಟಿಎಂಸಿ ಸೋತು ಸುಣ್ಣ ಆಗ್ಬಿಟ್ಟಿದೆ. ಅದರ ಬೆನ್ನಲ್ಲೇ ಈಗ ಅಲ್ಲಿ ಬಿಜೆಪಿ ಆಡಳಿತ ಜೋರಾಗಿನೇ ನಡೀತಾ ಇದೆ. ಅದರ ಜೊತೆಗೆ ಟಿಎಂಸಿಯಲ್ಲಿ ಅಸಮಾಧಾನ ಭುಗಿಲೆದ್ಬಿಟ್ಟಿದೆ. ಅನೇಕರು ಅಸಮಾಧಾನ ಬಹಿರಂಗವಾಗಿ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಟಿಎಂಸಿಯ ಅನೇಕ ಶಾಸಕರ ಮನೆ ಮೇಲೆ ದಾಳಿಗಳು ನಡೆದಿವೆ. ಇದರಿಂದಾಗಿ ಪಕ್ಷದಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗ್ಬಿಟ್ಟಿವೆ. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಜೊತೆಗೆ ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಕೈ ಜೋಡಿಸ್ತಾರಾ? ಇದರಿಂದಾಗಿ ಅವರಿಗೆ ಪಕ್ಷದ ಉಪಾಧ್ಯಕ್ಷ ಪಟ್ಟ ಏನಾದರೂ ಸಿಗಬಹುದಾ? ಆ ನಿಟ್ಟಿನಲ್ಲಿ ನಡೀತಾ ಇರುವಂತ ಸಭೆ. ಘಟಾನುಘಟಿ ನಾಯಕರೇ ಇದ್ದಾರೆ. ಕಾಂಗ್ರೆಸ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಕೆಸಿ ವೇಣುಗೋಪಾಲ್ ಇರಬಹುದು, ಜೊತೆಗೆ ವರಿಷ್ಠರಾಗಿರುವಂಥ ರಾಹುಲ್ ಗಾಂಧಿ ಇರಬಹುದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು. ಹೀಗೆ ಘಟಾನುಘಟಿ ನಾಯಕರ ಮಧ್ಯೆ ನಡೀತಾ ಇರುವಂಥ ಮೀಟಿಂಗ್ ಇದು. ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನು ಡಿಸಿಷನ್ ತೆಗೋಬಹುದು? ಅದೇ ಈಗ ಸದ್ಯ ಕುತೂಹಲ.